ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದು ಹಳ್ಳಿಯೊಂದರ ಯುವಕರು ಸಮಾಜ ಸೇವೆಯನ್ನೇ ಜೀವನ ಪದ್ಧತಿಯನ್ನಾಗಿ ಮಾಡಿಕೊಂಡಿರೋ ಅಪೂರ್ವ ಕಥೆ. ತುತ್ತು ಅನ್ನಕ್ಕಾಗಿ ಮೀನು ಹಿಡಿದು ಜೀವನ ನಡೆಸೋ ಕಾರ್ವಿ ಸಮುದಾಯದವರು ವಾಸಿಸೋ ಈ ಹಳ್ಳಿ ಈಗ ಸ್ವಯಂ ಪ್ರೇರಿತ ರಕ್ತದಾನಿಗಳ ಗ್ರಾಮ. ಈ ಪುಟ್ಟ ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ರಕ್ತದಾನಿಗಳಿದ್ದಾರೆ ಅನ್ನೋದೇ ವಿಶೇಷ. ರಕ್ತದಾನ ಮಹಾದಾನ ಅನ್ನೋ ಮಾತಿದೆ. ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಅನ್ನೋ ಪುಟ್ಟ ಗ್ರಾಮವೊಂದು ಈ ಮಾತಿಗೆ ಮಾದರಿ. ಈ ಹಳ್ಳಿಯ ಯುವಕರು ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಮುಗಿಬಿದ್ದು ಧಾವಿಸುತ್ತಾರೆ. ಈ ಗ್ರಾಮದ ಜನ ರಕ್ತದಾನದ ಕುರಿತು ದೇಶದಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಕೇವಲ 18,000 ಜನಸಂಖ್ಯೆಯ ಈ ಹಳ್ಳಿಯಲ್ಲಿ 2,000ಕ್ಕೂ ಅಧಿಕ ಮಂದಿ ರಕ್ತದಾನಿಗಳಿದ್ದಾರೆ. ವರ್ಷದಲ್ಲಿ 12 ಬಾರಿ ರಕ್ತದಾನ ಶಿಬಿರ ಏರ್ಪಡಿಸುತ್ತಾರೆ. ಇವರ ಈ ಮಹಾದಾನಕ್ಕೆ ಈಗಾಗಲೇ 55 ಬಾರಿ ರಕ್ತದಾನ ಮಾಡಿದ ಇದೇ ಊರಿನ ದಿವಾಕರ ಖಾರ್ವಿ ಅವರೇ ಪ್ರೇರಣೆ. ವಿಶೇಷವಾಗಿ ನಮ್ಮ ಗಂಗೊಳ್ಳಿಯಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವವರ ಸಂಖ್ಯೆ ಜಾಸ್ತಿ. ಪ್ರತಿ ವರ್ಷದಲ್ಲಿ ಅದು 800ರಿಂದ 900 ರಕ್ತದಾನ ರಕ್ತದ ಯೂನಿಟನ್ನು ನಾವು ಜಿಲ್ಲಾ ಆಸ್ಪತ್ರೆ ಉಡುಪಿ ಹಾಗೂ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿಗೆ ನಾವು ಕೊಡ್ತಾ ಇದ್ದೇವೆ. 20-25 ಬಾರಿ ರಕ್ತದಾನ ಮಾಡಿದ ಯುವಕರು ಈ ಗ್ರಾಮದಲ್ಲಿದ್ದಾರೆ. ರಕ್ತದಾನ ಮಾಡೋದಕ್ಕಾಗಿ ರಾಜ್ಯಾದ್ಯಂತ ಬೃಹತ್ ನೆಟ್ವರ್ಕ್ ಮಾಡಿಕೊಂಡಿದ್ದಾರೆ. ಈ ಜಿಲ್ಲೆಗಳಲ್ಲಿ ಯಾರಿಗಾದರೂ ತುರ್ತಾಗಿ ರಕ್ತ ಬೇಕಿದ್ರೆ ಗಂಗೊಳ್ಳಿಯ ಯುವಕರು ರಕ್ತ ಕೊಡಲು ನಾ ಮುಂದೆ ಅಂತ ಓಡೋಡಿ ಬರ್ತಾರೆ. ಹೀಗಾಗಿ ಈ ಗ್ರಾಮವನ್ನ ಸ್ವಯಂ ಪ್ರೇರಿತ ರಕ್ತದಾನಿಗಳ ಗ್ರಾಮ ಅಂತ ಕಳೆದ ವರ್ಷ ಸ್ವತಃ ರಾಜ್ಯಪಾಲರೇ ಘೋಷಿಸಿದ್ದಾರೆ. ಇದರಲ್ಲಿ ಏನು ಎದ್ದು ಕಾಣ್ತದೆ ಅಂತ ಹೇಳಿದ್ರೆ, ಈ ಗಂಗೊಳ್ಳಿಯಲ್ಲಿ ಜನರು ಒಂದು ಪರೋಪಕಾರಕ್ಕೆ ಬಹಳ ತಮ್ಮನ್ನು ತಾವು ಬಹಳ ಮೀಸಲಾಗಿಟ್ಟಾಗಿ ಕಾಣ್ತದೆ. ಎಲ್ಲರಿಗೂ ರಕ್ತದಾನ ಮಾಡುವುದಂದ್ರೆ ಅದೇನೋ ಖುಷಿ. ಹಲವಾರು 1 ಸಾರಿ ರಕ್ತದಾನ ಮಾಡಿ ಇನ್ನೊಮ್ಮೆ ಮಾಡುವಾಗ ಸಹ ಬರ್ತಾರೆ. 3 ತಿಂಗಳು ಬಿಟ್ಟು ಇನ್ನೊಮ್ಮೆ ಕ್ಯಾಂಪ್ ಶಿಬಿರ ಮಾಡಿದ್ರೆ ಅವರು ಬರ್ತಾರೆ. ಒಟ್ನಲ್ಲಿ ಪ್ರತಿದಿನ ಅಪಾಯದಲ್ಲೇ ಜೀವನ ಕಳೆಯೋ ಇಲ್ಲಿಯ ಜನ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರೋದು ಶ್ಲಾಘನೀಯ. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.